ಹಾಯ್ ಗಾಯ್ಸ್, ಬಾಟ್ ಟ್ರೇಡರ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಆಗಿರುತ್ತೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು, ಅದನ್ನು ಹೇಗೆ ಮಾರ್ಕ್ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮೆಸೇಜು. ಯಾರಾದರೂ ಸ್ಟೂಡೆಂಟ್ಸು ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ಟ್ರೇಡಿಂಗ್ನ ಕಲಿತಿದ್ರೆ ದಯವಿಟ್ಟು ಟ್ರೇಡಿಂಗ್ನ ಕಲಿಯೋದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ನೀವು ಟ್ರೇಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂದರೆ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಜಾಬ್ ಸಿಗೋದು ತುಂಬ ಕಷ್ಟ, ಅದು ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಮೊದಲು ನೀವು ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಜಾಬ್ ತಗೊಳ್ಳಿ, ನಂತರ ನಿಮ್ಗೆ ಇಷ್ಟ ಇದ್ದರೆ ಟ್ರೇಡಿಂಗ್ನ ಕಲೀರಿ, ಓಕೆನಾ? ಸೊ ಇದು ನನ್ನ ರಿಕ್ವೆಸ್ಟು. ಓಕೆ, ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಥವಾ ಇದನ್ನು ಡಿಮ್ಯಾಂಡ್ ಆರ್ ಸಪ್ಲೈ ಝೋನ್ ಅಂತಲೂ ಕರೀತಾರೆ. ಜನರಲಾಗಿ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಈರುಳ್ಳಿಗೆ ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ ಸಪ್ಲೈ ಕಡಿಮೆ ಆದಾಗ, ಅಂದರೆ ಬೆಳೆಯೋರ ಸಂಖ್ಯೆ ಕಡಿಮೆ ಆಗಿ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆದಾಗ ಈರುಳ್ಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಈರುಳ್ಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆದರೆ ಪ್ರೈಸು ಜಾಸ್ತಿ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಡಿಮ್ಯಾಂಡ್ ಝೋನ್ ಅಂದರೆ ಸಪೋರ್ಟ್ ಝೋನ್ ಅಂತಲೂ ಕರೀತಾರೆ. ಅಂದರೆ ಸಪೋರ್ಟ್ ಝೋನ್ ಹತ್ರ ಬಂದಾಗ ಅಥವಾ ಡಿಮ್ಯಾಂಡ್ ಝೋನ್ ಹತ್ರ ಬಂದಾಗ ಮಾರ್ಕೆಟು ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೇಮ್ ಅದೇ ಥರನೇ ರೆಸಿಸ್ಟೆನ್ಸ್ ಹತ್ರ. ಸೊ ಈರುಳ್ಳಿಗೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂದರೆ ಸಪ್ಲೈ ಜಾಸ್ತಿ ಆದಾಗ, ಅಂದರೆ ಬೆಳೆಯೋರ ಸಂಖ್ಯೆ ಜಾಸ್ತಿಯಾಗಿ ತಗೊಳ್ಳೋರ ಸಂಖ್ಯೆ ಕಡಿಮೆ ಆದಾಗ ಈರುಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಪ್ರೈಸ್ ಫಾಲ್ ಆಗುತ್ತೆ. ಅಂದರೆ ಯಾವಾಗ ಅಂದರೆ ಸೊ ಡಿಮ್ಯಾಂಡ್ ರೆಸಿಸ್ಟೆನ್ಸ್ ಆರ್ ಸಪ್ಲೈ ಝೋನ್ ಹತ್ರ ಮಾರ್ಕೆಟು ಬಂದರೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸಪೋಸ್ ಇದೇ ರೆಸಿಸ್ಟೆನ್ಸ್ ಅಂದ್ಕೊಳ್ಳೋಣ, ಇದು ರೆಸಿಸ್ಟೆನ್ಸ್ ಝೋನ್ ಅಂದ್ಕೊಳ್ಳೋಣ, ಇದು ಸಪೋರ್ಟ್ ಝೋನ್ ಅಂದ್ಕೊಳ್ಳೋಣ. ಓಕೆ, ಈಗ ನೋಡಿ ಮಾರ್ಕೆಟು ಈ ಥರ ಫಾಲ್ ಆಗ್ತಿದ್ರೆ ಸಪೋರ್ಟ್ ಝೋನ್ ಹತ್ರ ಬಂದಾಗ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ ಹತ್ರ ಬಂದಾಗ ಮತ್ತೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಎಗೇನ್ ಸಪೋರ್ಟ್ ಝೋನ್ ಹತ್ರ ಬಂದಾಗ ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಎಗೇನ್ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಎಗೇನ್ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೆಸಿಸ್ಟೆನ್ಸು ಮತ್ತು ಸಪೋರ್ಟು ಅಲ್ಲಿಗೆ ಗೋಡೆ ಥರ ವರ್ಕ್ ಆಗುತ್ತೆ, ಓಕೆನಾ? ಬ್ರೋ ಏನು ಬ್ರೋ ಇಷ್ಟು ಸಿಂಪಲ್ಲು ಮಾರ್ಕೆಟು ಟ್ರೇಡಿಂಗು? ರೆಸಿಸ್ಟೆನ್ಸ್ ಹತ್ರ ಬಂದಾಗ ಮಾರ್ಕೆಟ್ ಫಾಲ್ ಆಗುತ್ತೆ, ಸಪೋರ್ಟ್ ಹತ್ರ ಬಂದಾಗ ಮಾರ್ಕೆಟ್ ಮೇಲೋಗುತ್ತೆ. ಇಷ್ಟು ಈಸಿನಾ? ನೋ. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಸಪೋರ್ಟ್ ಹತ್ರ ಬಂದರೆ ಮಾರ್ಕೆಟು ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ, ರೆಸಿಸ್ಟೆನ್ಸ್ ಹತ್ರ ಬಂದಾಗ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಗೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಏನಾದರೂ ಮಾರ್ಕೆಟ್ ಬಂದರೆ ನಮಗೆ 50% ಚಾನ್ಸ್ ಇರುತ್ತೆ. ಅಂದರೆ ನೋಡಿ, ಸೊ ಸಪೋಸ್ ಈಗ ರೆಸಿಸ್ಟೆನ್ಸ್ ಹತ್ರ ಬಂದಾಗ ಏನಾಗುತ್ತೆ ಅಂದರೆ, ಸೊ ಇದನ್ನೇ ಸಪೋರ್ಟ್ ಅಂದ್ಕೊಳ್ಳಿ, ಓಕೆ? ಸೊ ಇವಾಗ ಮಾರ್ಕೆಟು ಈಗ ಬರ್ತಾ ಇದೆ ಅಂದ್ಕೊಳ್ಳಿ, ಈ ಸಪೋರ್ಟ್ ಹತ್ರ ಬಂದಾಗ ಟಚ್ ಮಾಡಿ ಮೇಲೋಗೋ ಚಾನ್ಸಸ್ ಇರುತ್ತೆ. ಆರ್ ಸಪೋರ್ಟ್ ಹತ್ರ ಬಂದಾಗ ಈಗ ಬರ್ತಿರೋ ಮಾರ್ಕೆಟು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಈ ಸಪೋರ್ಟ್ನ ಬ್ರೇಕ್ ಮಾಡಿ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆರ್ ಈಗ ಫಾಲ್ ಆಗ್ತಿರೋ ಮಾರ್ಕೆಟು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಈ ಸಪೋರ್ಟ್ನ ಬ್ರೇಕ್ ಮಾಡಿ ಮತ್ತೆ ಒಳಗೆ ಬರೋ ಚಾನ್ಸ್, ಮತ್ತೆ ಒಳಗೆ ಬಂದು ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಸೇಮ್ ರೆಸಿಸ್ಟೆನ್ಸ್ ಝೋನಲ್ಲೂ ಸೇಮ್ ಇದೇ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಪೋರ್ಟ್ ಹತ್ರ ಬಂದ ತಕ್ಷಣ ಮಾರ್ಕೆಟು ಮೇಲೋಗುತ್ತೆ, ರೆಸಿಸ್ಟೆನ್ಸ್ ಹತ್ರ ಬಂದರೆ ಮಾರ್ಕೆಟು ಫಾಲ್ ಆಗುತ್ತೆ ಅನ್ನೋದಲ್ಲ. ಸೊ ಈಗ ಮೂವ್ ಆಗ್ತಿರೋ ಮಾರ್ಕೆಟು ರೆಸಿಸ್ಟೆನ್ಸ್ ಹತ್ರ ಬಂದು ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ, ಆರ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೋಗೋ ಚಾನ್ಸಸ್ ಇರುತ್ತೆ, ಆರ್ ರೆಸಿಸ್ಟೆನ್ಸ್ನ
ಬ್ರೇಕ್ ಮಾಡಿ ಮತ್ತೆ ರೆಸಿಸ್ಟೆನ್ಸ್ ಒಳಗೆ ಬಂದು ಮತ್ತೆ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅಲ್ಲಿಗೆ ನಮಗೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಬಂದರೆ ಮಾರ್ಕೆಟು ರಿವರ್ಸ್ ಆಗೋದು 50% ಚಾನ್ಸ್ ಇರುತ್ತೆ. ಅಂದರೆ 50% ಚಾನ್ಸ್ ಇರುತ್ತೆ. ನಾವು ಟ್ರೇಡ್ ಹೇಗೆ ತಗೋತೀವಿ ಅಂದರೆ, ಈ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಇಲ್ಲಿರೋ 50% ಚಾನ್ಸನ್ನು ಕೆಲವು ಇಂಡಿಕೇಟರ್ಸ್ನ ಯೂಸ್ ಮಾಡಿ ಕ್ಯಾಂಡಲ್ನ ರೀಡ್ ಮಾಡಿ 70% 80% ಅಕ್ಯುರೆಸಿ ಜಾಸ್ತಿ ಮಾಡಿಕೊಂಡು ಟ್ರೇಡ್ನ ತಗೊಳ್ತೀವಿ. ಅದು ಹೇಗೆ ಟ್ರೇಡ್ ತಗೊಳ್ಳೋದು ಅನ್ನೋದೆಲ್ಲ ಹೇಳ್ಕೊಡ್ತೀನಿ ನಾನು. ಮೊದಲು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದು, ಅದನ್ನು ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು ನೀವು ಫಸ್ಟ್ ಕಲೀರಿ. ಓಕೆನಾ? ಸೊ ಇವಾಗ ನೀವು ಸಪೋರ್ಟ್ ಮಾರ್ಕ್ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಪ್ರೀವಿಯಸ್ ಡಾಟಾ ಇಟ್ಕೊತೀವಿ. ಅಂದರೆ ಪ್ರೀವಿಯಸ್ ಡೇಯಲ್ಲಿ ಏನಾಗಿದೆ ಅಂತ. ಸೊ ಸಪೋಸ್ ಮಾರ್ಕೆಟ್ ಈ ಥರ ಮೂವ್ ಆಗಿದೆ ಅಂದ್ಕೊಳ್ಳಿ, ಈ ಥರ ಮೂವ್ ಆಗಿದೆ, ಈ ಥರ ಮೂವ್ ಆಗ್ತಾ ಇದೆ. ನಾವೇನು ಮಾಡ್ತೀವಿ, ಇಲ್ಲಿಗೆ ಒಂದು ಲೈನ್ ತಗೊತೀವಿ ಆ್ಯಂಡ್ ಇಲ್ಲೇನು ಮಾರ್ಕೆಟ್ ಟ್ಯಾಪ್ ಮಾಡಿದೆ ಇದನ್ನ ಇಲ್ಲಿಗೆ ಒಂದು ಪಾಯಿಂಟ್ ತಗೊತೀವಿ, ಇದು ಒಂದು ಪಾಯಿಂಟ್ ತಗೊತೀವಿ, ಇಲ್ಲಿಂದ ಇಲ್ಲಿಗೆ ಲೈನ್ ಕನೆಕ್ಟ್ ಮಾಡ್ತೀವಿ. ಓಕೆ? ಸೊ ನೀವು ಕನೆಕ್ಟ್ ಮಾಡಬೇಕಾದ್ರೆ ಮಿನಿಮಮ್ 2 ಟಚಸ್ ಇರಬೇಕು. ಸೊ ಇನ್ನೊಂದ್ಸಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಇದು ಥಿಯರಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಸಪೋಸ್ ಮಾರ್ಕೆಟ್ ಈಗ ಮೂವ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಓಕೆ? ಈಗ ಮೂವ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ನಾವೇನು ಮಾಡ್ತೀವಿ, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದು ನೋಡೋಣ. ಈಗ ನೋಡಿ, ಇದೊಂದು ಪಾಯಿಂಟು. ಓಕೆ? ಆ್ಯಂಡ್ ಇದೊಂದು ಪಾಯಿಂಟು. ಓಕೆ? ಸೊ ಇದೊಂದು ಪಾಯಿಂಟ್ನ ಟಚ್ ಮಾಡಿದೆ ಮಾರ್ಕೆಟು, ಇದೊಂದು ಪಾಯಿಂಟ್ನ ಟಚ್ ಮಾಡಿದೆ ಅಲ್ಲಿಗೆ. ಸೊ ನಮಗೆ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಮಿನಿಮಮ್ ಸೊ ಟಚ್ ಮಾಡಿ ಹಾಕ್ಕೋಬೇಕು, ಎರಡೂ ಪಾಯಿಂಟ್ನು ಟಚ್ ಮಾಡಿ ಹಾಕ್ಕೋಬೇಕು. ಸೊ ಇನ್ನೊಂದು ಪಾಯಿಂಟ್ ನಿಮಗೇನಾದರೂ ಇಲ್ಲಿ ಸಿಗ್ತಿದೆ ಅಂದರೆ ಅದನ್ನು ಟಚ್ ಮಾಡಿ ಹಾಕ್ಕೋಬೇಕು. ಓಕೆನಾ? ಮಿನಿಮಮ್ 2 ಪಾಯಿಂಟ್ಸ್ನ ಟಚ್ ಮಾಡಿರಬೇಕು. ಓಕೆ? ಇದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಮಾರ್ಕೆಟ್ ಈಗ ಪ್ರೀವಿಯಸ್ ಈ ಥರ ಮೂವ್ ಆಗಿ ಈ ಝೋನ್ ಹತ್ರ ಬಂದು ಟ್ಯಾಪ್ ಮಾಡ್ತಾ ಇದೆ ಅಂದರೆ, ಪದೇ ಪದೇ ಈ ಝೋನ್ ಹತ್ರ ಟ್ಯಾಪ್ ಮಾಡ್ತಿದೆಯಾ ಅಂದರೆ ಅಲ್ಲೇನೋ ಒಂದಿದೆ. ಸೊ ಅದಕ್ಕೋಸ್ಕರನೇ ಆ ಝೋನನ್ನು ಟ್ಯಾಪ್ ಮಾಡಿ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ. ಸೊ ಅಲ್ಲಿಗೆ ಕೆಳಗೆ ಬೀಳ್ತಿದ್ರೆ ಫಾಲ್ ಆಗ್ತಿದೆ ಅಂದರೆ ನಾನು ಅವಾಗಲೇ ಹೇಳಿದ್ದೆ, ಅದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಅಪ್ ಸೈಡ್ ಹೋಗ್ತಿದೆ ಅಂದರೆ ಅದು ಸಪೋರ್ಟ್ ಝೋನ್ ಅಂತ ಹೇಳಿದ್ದೀನಿ. ನೋಡಿ, ಈ ಮಾರ್ಕೆಟ್ ಈ ಥರ ಮೂವ್ ಆಗಿದೆ, ಯಾವುದೋ ಒಂದು ಪಾಯಿಂಟ್ನ ಟಚ್ ಮಾಡಿ ಕೆಳಗೆ ಬೀಳ್ತಾ ಇದೆ, ಮತ್ತೆ ಮೇಲೆ ಹೋಗ್ತಿದೆ, ಯಾವುದೋ ಒಂದು ಪಾಯಿಂಟ್ನ ಟಚ್ ಮಾಡಿ ಕೆಳಗೆ ಬೀಳ್ತಾ ಇದೆ. ಅಂದರೆ ಈ ಝೋನ್ ಹತ್ರ ಏನೋ ಒಂದಿದೆ, ಆ ಏನೋ ಒಂದೇ ರೆಸಿಸ್ಟೆನ್ಸ್. ಸೊ ಆರ್ ರೆಸಿಸ್ಟೆನ್ಸ್ ಆರ್ ಸಪ್ಲೈ ಝೋನ್. ಓಕೆ? ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇದು ಪಾಯಿಂಟ್ನ ಮತ್ತು ಇದೊಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀವಿ. ಮಿನಿಮಮ್ 2 ಟಚ್ ಇರಬೇಕು. ಇಲ್ಲೊಂದು ಟಚ್ ಆಗಿದೆ. ಸೊ ಮಿನಿಮಮ್ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಟೂ ಸ್ವಿಂಗ್ಸ್ನ ಟಚ್ ಮಾಡಬೇಕು. ಸ್ವಿಂಗ್ ಅಂದರೆ ನೋಡಿ, ಇದನ್ನ ಸ್ವಿಂಗ್ ಲೋ ಅಂತೀವಿ, ಇದನ್ನ ಸ್ವಿಂಗ್ ಹೈ ಅಂತೀವಿ, ಇದನ್ನು ಸ್ವಿಂಗ್ ಲೋ ಅಂತೀವಿ, ಇದು ಸ್ವಿಂಗ್ ಅಂತೀವಿ. ಮಿನಿಮಮ್ 2 ಸ್ವಿಂಗ್ ಹೈಸ್ನ ಟಚ್ ಮಾಡಿರಬೇಕು. ನೋಡಿ, ಇಲ್ಲೊಂದು ಟಚ್ ಮಾಡಿದೆ, ಇಲ್ಲೊಂದು ಟಚ್ ಮಾಡಿದೆ. ಅವಾಗ ಮಿನಿಮಮ್ 2 ಟಚಸ್ ಮಾಡಿದರೆ ನೀವು ಅದನ್ನ ರೆಸಿಸ್ಟೆನ್ಸ್ ಅಂತೀವಿ. ಓಕೆನಾ? ಸೊ ಒಂದೇ ಒಂದು ಟಚ್ ಆಡಿದ್ರೆ ಅದು ಬೇರೆ ಕಾನ್ಸೆಪ್ಟ್, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮಿನಿಮಮ್ 2 ಟಚಸ್ನ ತಗೊಂಡು ನೀವು ಮಾರ್ಕ್ ಮಾಡಬೇಕು. ಸೊ ಸಪೋರ್ಟು ಸೇಮ್ ಅದೇ ಥರ ನೋಡಿ. ಓಕೆ? ಸೊ ನೋಡಿ, ಇಲ್ಲಿ ಒಂದು ಟಚ್ ಮಾಡಿದೆ, ಇಲ್ಲೊಂದು ಟಚ್ ಮಾಡಿದೆ. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ನಾವು ಏನು ಮಾಡ್ತೀವಿ ಅಂದರೆ, ಸೊ ಮಾರ್ಕೆಟ್ ಇಲ್ಲಿಗೆ ಬಂದರೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಈ ಝೋನ್ ಹತ್ರ ಬರೋವರೆಗೆ. ಇಲ್ಲಿ ಏನಾದ್ರು ಮಾರ್ಕೆಟ್ ಬಂದರೆ ನಮ್ದೇನಿರುತ್ತೆ, ಇಲ್ಲಿ ಮಾರ್ಕೆಟ್ ಬರ್ತಿದೆ ಅಂದರೆ 50% ಚಾನ್ಸ್ ಇರುತ್ತೆ ಮೇಲೆ ಹೋಗೋ ಚಾನ್ಸು, 50% ಡೌನ್ ಬರೋ ಚಾನ್ಸ್ ಇರುತ್ತೆ. ಓಕೆನಾ? ಸೊ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ನಾವು ಕೆಲವು ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಈ ಕನ್ಫರ್ಮೇಷನ್ ಜಾಸ್ತಿ ಮಾಡ್ಕೊತೀವಿ, ಕ್ಯಾಂಡಲ್ಸ್ನ ರೀಡ್ ಮಾಡ್ತೀವಿ. ಇಲ್ಲೇನಾದರೂ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಬರ್ತಿದೆಯಾ, ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಬರ್ತಿದೆಯಾ ಅಂತ. ಸೊ ಕ್ಯಾಂಡಲ್ಸ್ನ ರೀಡ್ ಮಾಡಿ ನಾವು ಟ್ರೇಡ್ನ ತಗೊಳ್ತೀವಿ.
ಸೊ ಕ್ಯಾಂಡಲ್ಸ್ ಹೇಗೆ ರೀಡ್ ಮಾಡೋದು ಗೊತ್ತಿಲ್ಲ ಅಂದರೆ ಕ್ಯಾಂಡಲ್ಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ನೀವು ಟ್ರೇಡ್ ತಗೋಬೇಕಂದ್ರೆ ಕ್ಯಾಂಡಲ್ಸ್ ರೀಡ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೆಲ್ಲಿಂಗ್ ಪ್ರೆಷರ್ ಕ್ಯಾಂಡಲ್ ಯಾವುದು, ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು ಟ್ರೇಡ್ ತಗೋಬೇಕಾದ್ರೆ. ಓಕೆ, ಸೊ ಗೊತ್ತಾಯ್ತಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಗೆ ಮಾರ್ಕ್ ಮಾಡೋದು ಅಂತ. ಸೊ ಪ್ರೀವಿಯಸ್ ಪ್ರೀವಿಯಸ್ ಡೇಸ್ ಚಾರ್ಟ್ ನೋಡ್ತೀವಿ. ಪ್ರೀವಿಯಸ್ ಡೇಸಲ್ಲಿ ಏನಾದರೂ ಮಾರ್ಕೆಟು ಈ ಒಂದು ಝೋನ್ ಕ್ರಿಯೇಟ್ ಮಾಡಿರುತ್ತೆ ನಿಮಗೆ, ಈ ಥರ ಕ್ರಿಯೇಟ್ ಮಾಡಿರುತ್ತೆ ಮಾರ್ಕೆಟ್. ನಾವೇನು ಮಾಡ್ತೀವಿ ಅಂದರೆ, ಸೊ ಇಲ್ಲಿಗೆ ಬರ್ತಾ ಇದೆಯಲ್ಲ ಮಾರ್ಕೆಟು ಪದೇ ಪದೇ ಇಲ್ಲಿಗೆ ಬಂದು ಫಾಲ್ ಆಗ್ತಿದೆ, ಇಲ್ಲಿಗೆ ಮತ್ತೆ ಅಲ್ಲಿಗೆ ಬಂದು ಫಾಲ್ ಆಗ್ತಿದೆ. ಸೊ ಅಂದರೆ ಇದು ನಮಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಬಂದು ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ತಿದೆ, ಮತ್ತೆ ಇದೇ ಪಾಯಿಂಟಿಗೆ ಬಂದು ಮಾರ್ಕೆಟ್ ಮೇಲೆ ಹೋಗ್ತಿದೆ, ಅಲ್ಲಿಗೆ ಇದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಏನಾದ್ರು ಮಾರ್ಕೆಟ್ ಬಂದರೆ ಅಲ್ಲಿ ನಾವು ಅಕ್ಯುರಸಿನ ಇನ್ಕ್ರೀಸ್ ಮಾಡ್ಕೊತೀವಿ, ಟ್ರೇಡ್ ತಗೋತೀವಿ. ಓಕೆನಾ? ಸೊ ಇವಾಗ ನಿಮಗೆ ಗೊತ್ತಾಯ್ತು ಇದು ರೆಸಿಸ್ಟೆನ್ಸು, ಒಂದು ನಿಮಿಷ, ಇದು ರೆಸಿಸ್ಟೆನ್ಸು, ನಿಮಗೆ ಇದು ಸಪೋರ್ಟು ಅಂತ. ಓಕೆನಾ? ಬರೆದ್ಬಿಡ್ತೀನಿ. ಓಕೆ, ಇದು ರೆಸಿಸ್ಟೆನ್ಸ್. ಓಕೆ, ಓಕೆ, ಸೊ ಇದು ಸಪೋರ್ಟ್. ಓಕೆನಾ? ಸೊ ನೀವು ಯಾವಾಗಲೂ ಅಷ್ಟೇ, ಸೊ ರೆಸಿಸ್ಟೆನ್ಸ್ ಹತ್ರ ಬಂದಾಗ ನೀವು ಫಾಲ್ ಆಗುತ್ತೆ ಅನ್ನೋ ವಿವೇ ಇಟ್ಕೋಬೇಕು. ಸಪೋರ್ಟ್ ಹತ್ರ ಬಂದಾಗ ಅಪ್ಸೈಡ್ ಹೋಗುತ್ತೆ ಅನ್ನೋ ವಿವೇ ಇಟ್ಕೋಬೇಕು. ಇವಾಗ ಸಪೋರ್ಟು ಈ ರೆಸಿಸ್ಟೆನ್ಸ್ ಇರೋದು ಹೇಗೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಈ ಸಪೋರ್ಟ್ ಇರೋದು ಹೇಗೆ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಇದೆಲ್ಲ ಎರೇಸ್ ಮಾಡ್ತೀನಿ. ಓಕೆ, ನೋಡಿ ಈ ಥರ ಇರುತ್ತೆ ಮಾರ್ಕೆಟ್, ಈ ಥರ ಹೋಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಇದು ರೆಸಿಸ್ಟೆನ್ಸು. ಓಕೆ, ಇದು ಸಪೋರ್ಟು. ಓಕೆನಾ? ಇದು ರೆಸಿಸ್ಟೆನ್ಸು. ಓಕೆ, ಸೊ ಇದು ಸಪೋರ್ಟ್. ಓಕೆನಾ? ಸೊ ಈ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟು, ಈ ರೆಸಿಸ್ಟೆನ್ಸು ಯಾವಾಗ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಆರ್ ಈ ಸಪೋರ್ಟ್ ಇರೋದು ಯಾವಾಗ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನೋಡಿ ಈಗ ಮಾರ್ಕೆಟು ಈ ಥರ ಮೂವ್ ಆಗ್ತಾ ಇರುತ್ತೆ ತಿಳ್ಕೊಳ್ಳಿ. ಯಾವಾಗ ಮಾರ್ಕೆಟು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡುತ್ತೋ ಆವಾಗ ಇದು ಈ ಝೋನು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿಂದ ನೀವು ರೀಟೆಸ್ಟ್ ಮಾಡುತ್ತೋ, ಸೊ ರೀಟೆಸ್ಟ್ ಮಾಡಿ ಒಂದು ಸೆಕೆಂಡು, ಅದು ಒಂದ್ಸಲಿ ಅಲ್ಲ, ಸೊ ರೀಟೆಸ್ಟ್ ಮಾಡಿ ಎಗೇನ್ ಮತ್ತೆ ಮೇಲೋಗಿ ಮತ್ತೆ ಇಲ್ಲೇನಾದರೂ ಕೆಳಗೆ ಬಂದಾಗ ಆವಾಗ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಒನ್ ಟಚ್ ಆದರೆ ಬೇರೆ ಕಾನ್ಸೆಪ್ಟು, ಅದು ನಾನು ಹೇಳ್ಕೊಡ್ತೀನಿ. ಸೊ ನೋಡಿ ಇವಾಗ ಮಾರ್ಕೆಟು ಹೀಗೆ ಮೂವ್ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಹತ್ರ ಹೊಡೆದು ಫಾಲ್ ಆಗ್ತಾ ಇದೆ. ಸೊ ಯಾವಾಗ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡುತ್ತೋ, ರೀಟೆಸ್ಟ್ ಅಂದರೆ ಈಗ ಇದೊಂದು ಝೋನ್ ಅಂದ್ಕೊಳ್ಳಿ. ಸೊ ಇದನ್ನು ಬ್ರೇಕ್ ಮಾಡಿ ಮತ್ತೆ ಅದೇ ಝೋನನ್ನು ಟ್ಯಾಪ್ ಮಾಡುತ್ತೆ. ಸೊ ಅವಾಗ ಅದನ್ನು ರೀಟೆಸ್ಟ್ ಅಂತೀವಿ. ಓಕೆ, ಸೊ ಯಾವಾಗ ಮಾರ್ಕೆಟು ಬ್ರೇಕ್ ಮಾಡಿ ಆ ಝೋನನ್ನು ರೀಟೆಸ್ಟ್ ಮಾಡುತ್ತೋ ಆವಾಗ ರೀಟೆಸ್ಟ್ ಮಾಡುತ್ತೆ ಆ್ಯಂಡ್ ಅಗೇನ್ ಮೂವ್ ಆಗಿ ಮತ್ತೆ ಏನಾದರೂ ಅದೇ ಝೋನ್ ಹತ್ರ ಬಂದಾಗ ನಾವು ಈ ರೆಸಿಸ್ಟೆನ್ಸ್ ಇರೋದು
ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಝೋನು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅವಾಗ್ಲೇನೆ ಹೇಳ್ದೆ ನಾನು ಮಿನಿಮಮ್ 2 ಟಚಸ್, 1 ಟಚ್, 2 ಟಚ್. ಓಕೆನಾ? ಸೊ ಇದು ಬ್ರೇಕ್ ಮಾಡಿರೋ ಕ್ಯಾಂಡಲ್ಲು. ಓಕೆ. ಸೊ ನಾವು ಬ್ರೇಕ್ ಮಾಡಿದ ತಕ್ಷಣ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂತ ನಾವು ಟ್ರೇಡ್ ತಗೊಳ್ಳೋದು. ಅದು ಬೇರೆ ಕಾನ್ಸೆಪ್ಟ್. ಓಕೆ. ಸೊ ನಾವು ಈ ರೆಸಿಸ್ಟೆನ್ಸ್ ಬಂದಾಗ ನಮ್ ವ್ಯೂ ಡೌನ್ ಸೈಡೇ ಇರುತ್ತೆ. ಓಕೆ. ರೆಸಿಸ್ಟೆನ್ಸ್ ಹತ್ರ ಬಂದಾಗ ಮಾರ್ಕೆಟ್ ಫಾಲ್ ಆಗ್ಲೇಬೇಕು ಅನ್ನೋ ವ್ಯೂ ಇರುತ್ತೆ. ಯಾವಾಗ ಸಪೋಸ್ ಇಲ್ಲೇನಾದ್ರು ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಅಂದ್ರೆ ನಾವು ಟ್ರೇಡ್ ತಗೊಳಕ್ ಹೋಗಲ್ಲ ಅಪ್ ಸೈಡ್. ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಅಗೇನ್ ರೀಟೆಸ್ಟ್ ಮಾಡಿದಾಗ ನಮಗೆ 2 ಪಾಯಿಂಟ್ ಟಚ್ ಆಗುತ್ತೆ. ಸೊ ಅವಾಗ ಈ ರೆಸಿಸ್ಟೆನ್ಸ್ ಝೋನು ಸಪೋರ್ಟ್ ಝೋನ್ ಆಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ಏನಾದ್ರೂ ಮಾರ್ಕೆಟ್ ಸೊ ಇಲ್ಲಿಗೆ ಏನಾದ್ರೂ ಬಂದ್ರೆ ನಾವು ಟ್ರೇಡ್ನ ತಗೊಳ್ತೀವಿ. ಸೊ ಸೇಮ್ ಸಪೋರ್ಟ್ ಹತ್ರನೂ ಇದೇ ತರ ಆಗುತ್ತೆ. ಸೊ ಮಾರ್ಕೆಟ್ ನೋಡಿ ಈ ತರ ಬಂದು ಫಾಲ್ ಆಗಿ ಸೊ ಅಗೇನ್ ಈ ಝೋನ್ ಅನ್ನ ರೀಟೆಸ್ಟ್ ಮಾಡಿದಾಗ ನಮಗೆ ಇದು ಸಪೋರ್ಟ್ ಇರುವಂತದ್ದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಅದನ್ನು ನಾನು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ ಸಪೋರ್ಟ್ ಹೇಗೆ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿದೆ. ಓಕೆ. ನೋಡಿ ಈ ತರ. ಸೊ ಇಲ್ಲೂ ಅಷ್ಟೇ ನಾವು ಸಪೋರ್ಟ್ ಹತ್ರ ಬಂದಾಗ ನಮ್ ವ್ಯೂ ಅಪ್ ಸೈಡೇ ಇರುತ್ತೆ. ಮಾರ್ಕೆಟ್ ಅಪ್ ಸೈಡೇ ಹೋಗ್ಬೇಕು ಅಂತ ವ್ಯೂ ಇರುತ್ತೆ. ಸೊ ಇಲ್ಲೇನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ನಾವು ಟ್ರೇಡ್ ತಗೊಳ್ಳೋ ಹಾಗಿಲ್ಲ. ಬ್ರೇಕ್ ಆಗಿ ಫಾಲ್ ಆಗಿ ನಾವು ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡೋಣ. 1 ಟಚ್ ಆಯ್ತು, 2 ಟಚ್ ಆಯ್ತು. ಅಗೇನ್ ಇಲ್ಲೇನಾದ್ರೂ ಮಾರ್ಕೆಟ್ ಏನಾದ್ರೂ ಬಂದ್ರೆ ನಾವು ಟ್ರೇಡ್ನ ತಗೊಳ್ತೀವಿ. ಓಕೆ. ಅರ್ಥ ಆಯ್ತಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ? ಸೊ ಸಪೋರ್ಟ್ ಹತ್ರ ಬಂದಾಗ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಇರುತ್ತೆ. ರೆಸಿಸ್ಟೆನ್ಸ್ ಹತ್ರ ಬಂದಾಗ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಾಲ್ ಆಗೇ ಆಗುತ್ತೆ ಅಂತಲ್ವಾ, ಸಮಟೈಮ್ಸ್ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ಕೊಂಡು ಹೋಗುತ್ತೆ. ಬಿಕಾಸ್ ಸಮಟೈಮ್ಸ್ ಇಲ್ಲಿ ಬರ್ತಿರುವಂತ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮೇಲೂ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ರೆಸಿಸ್ಟೆನ್ಸ್ ಅನ್ನು ಸಪೋರ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ 2 ಟಚ್ ಮಾಡಿರ್ಬೇಕು. ಒಂದು ಟಚ್ ಮಾಡಿದೀವಿ, ಇದೊಂದು ಟಚ್ ಮಾಡಿದೀವಿ. ಓಕೆ. ಸೊ ಇವಾಗ ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಸೊ ನಾನು ಟ್ರೇಡ್ ಮಾಡುವಂಥದ್ದು XAUSD. ಬಿಕಾಸ್ ನಾನು ಮೊದಲಿಂದನೂ ಅದರಿಂದನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ವಾಲ್ಯೂಮ್ ಕೂಡ ಚೆನ್ನಾಗಿರುತ್ತೆ XAUSDಲಿ. ಓಕೆ. ಸೊ ಇನ್ನೊಂದು ನೀವು ಟೈಮ್ ಫ್ರೇಮ್ನ 15 ಮಿನಿಟ್ಸ್ ಆರ್ 1 ಅವರ್ ಆರ್ 4 ಅವರ್ ಯೂಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ನ ಮಾರ್ಕ್ ಮಾಡ್ಬೋದು. ಓಕೆ. ಸೊ ಇಲ್ಲಿ 1 ಅವರ್ 15 ಮಿನಿಟ್ಸಲ್ಲಿ ನೋಡೋಣ ಫಸ್ಟು. ಓಕೆ. ಸೊ ನೀವಿಲ್ಲಿ ನೋಡಿ, ಮಿನಿಟ್ಸಲ್ಲಿ ನೋಡ್ತಾ ಇದ್ದೀರಾ. ಓಕೆ. ನೋಡಿ ಇಲ್ಲೊಂದು ಟಚ್ ಆಗಿದೆ, ಇಲ್ಲೊಂದು ಟಚ್ಚು. ನೋಡಿ ಇಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗಿದೆ. ಸೊ ಸೆಕೆಂಡ್ ಟೈಮ್ ಟಚ್ ಬಂದಾಗ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಗಿದೆ. ಓಕೆ. ಸೊ ನಿಮಗೆ ಸಪೋರ್ಟ್ ತಗೊಂಡಿರೋದು ಬೇಕು ಅಂದರೆ ಸೊ ಇದು ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿ ನೋಡಿ. ಸೊ ಇಲ್ಲಿ 1 ಟಚ್ಚು, 2 ಟಚ್ಚು. ಸೊ ಅಗೇನ್ ಇಲ್ಲಿ ಮಾರ್ಕೆಟ್ ಬಂದಾಗ ಫಾಲ್ ಆಗಿದೆ. ಓಕೆ. ಸೊ ಇಲ್ಲಿ ನೋಡಿ ಸಪೋರ್ಟು 1 ಟಚ್ಚು, 2 ಟಚ್ಚು. ಸೆಕೆಂಡ್ ಟೈಮ್ ಬಂದಾಗ ಮಾರ್ಕೆಟ್ ಬ್ರೇಕ್ ಮಾಡಿದೆ, ರೀಟೆಸ್ಟ್ ಮಾಡಿದೆ. ನೋಡಿ ಇಲ್ಲಿ ರೀಟೆಸ್ಟ್ ಕಾಣಿಸ್ತಾ ಇದೆಯಾ? ರೀಟೆಸ್ಟ್ ಮಾಡಿ ಫಾಲ್ ಆಗಿದೆ. ಬ್ರೇಕ್ ಮಾಡಿದಾಗ ರೀಟೆಸ್ಟ್ ಮಾಡಿ ಫಾಲ್ ಆಗಿದೆ. ಸೊ ಸೆಕೆಂಡ್ ಟೈಮು ರೀಟೆಸ್ಟ್ ಮಾಡಿದೆ. ಸೊ ಅಲ್ಲಿಗೆ ನಮಗೆ ಥರ್ಡ್ ಟೈಮ್ ಬಂದಾಗ ಫಾಲ್ ಆಗಿದೆ. ನೋಡಿ ಇಷ್ಟು ಚೆನ್ನಾಗಿದೆ ಟ್ರೇಡಿಂಗ್. ಸೊ ನೀವು ಈ ಟ್ರೇಡಿಂಗ್ನ ಸ್ಕಿಲ್ ಥರ ನೋಡಿದ್ರೆ ಚೆನ್ನಾಗಿ ಕಲಿಬೋದು. ಸೊ ಟ್ರೇಡಿಂಗ್ ಅಂದರೆ ದುಡ್ಡು ಮಾಡೋದು, ಮನಿ ಅಂತ ಮೈಂಡ್ ಸೆಟ್ಟಲ್ಲಿ ಬಂದರೆ ನೀವು ಕಲಿಯೋಕ್ಕಾಗಲ್ಲ. ನಿಮ್ಗೆ ಯಾವಾಗಲೂ ಮೈಂಡ್ ಯಾವಾಗಲೂ ಮನಿ ಮಾಡೋ ಕಡೆನೇ ಇರುತ್ತೆ. ನೋಡಿ 1 ಟಚ್ಚು, 2 ಟಚ್ಚು,
ಥರ್ಡ್ ಟೈಮ್ ಬಂದಾಗ ಸೊ ನೋಡಿ ಬ್ರೇಕ್ ಆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮತ್ತೆ ಒಳಗೆ ಸಾರಿ ಆ ಸಪೋರ್ಟ್ ಇವಾಗ ಇದು ರೆಸಿಸ್ಟೆನ್ಸ್ ಆಯಿತು ಅಂತ ಹೇಳಿದ್ನಲ್ಲ, ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಸ್ವಲ್ಪ ಮೂವ್ ಆಗಿ ಮತ್ತೆ ಫಾಲ್ ಆಗಿದೆ. ಅದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೀನಿ ನಾನು. ಓಕೆ, ನೀವಿಲ್ಲಿ ಮಾರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 2 ಟಚಸ್ ಆಗಿರಬೇಕು. ನೋಡಿ ಇದು ಈಗ ನೋಡಿ ಇಲ್ಲೇ ಸೊ ನಾನು ಹೇಳ್ಕೊಟ್ಟಿದ್ದೀನಿ, ಇದು ಕ್ಯಾಂಡಲ್ ಕ್ಲೋಸ್ ಅಂತ. ಓಕೆ, ಇದು ಕ್ಯಾಂಡಲ್ ಓಪನ್ನು. ಸೊ ಇದು ವಿಕ್ ಅಂತೀವಿ. ನೀವು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ನ ಮಾರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ 2 ಟಚಸ್ ಆಗಿರಬೇಕು. ನೀವು ಈ ವಿಕ್ಕಿಗಾರು ಮಾರ್ಕ್ ಮಾಡ್ಕೊಳ್ಳಿ, ಈ ವಿಕ್ಸಿಗಾರು ಮಾರ್ಕ್ ಮಾಡ್ಕೊಳ್ಳಿ, ಆರ್ ಕ್ಯಾಂಡಲ್ ಕ್ಲೋಸ್ ಆರ್ ಕ್ಯಾಂಡಲ್ ಓಪನಿಗಾದ್ರೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು 15 ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ. 5 ಮಿನಿಟ್ಸಲ್ಲಿ ಮಾರ್ಕ್ ಮಾಡೋದು ಅಷ್ಟು ಸರಿ ಅಲ್ಲ. 15 ಮಿನಿಟ್ಸ್ ಆದರೆ ಚಂದ. 15 ಹೈಯರ್ ಟೈಮ್ ಫ್ರೇಮ್ ಅಂದರೆ ನಮಗೆ ವ್ಯೂ ಚೆನ್ನಾಗಿರುತ್ತೆ, ಹೈಯರ್ ಟೈಮ್ ಫ್ರೇಮ್. ಸೊ ಇಲ್ಲಿ ನೋಡಿ ಈಗ ಮಾರ್ಕ್ ಮಾಡಿದ್ದೀನಿ. ಸೊ 1 ಟಚ್ ಆಗಿದೆ, 2 ಟಚ್ ಮಾರ್ಕ್ ಮಾಡಿದ್ದೀನಿ. ಸೊ ನೋಡಿ ಥರ್ಡ್ ಟೈಮ್ ಬಂದಾಗ ಮಾರ್ಕೆಟ್ ಹೇಗೆ ಮೇಲೆ ಹೋಗಿದೆ. ಸೊ ಇಷ್ಟೇ, ಇದು ಸಪೋರ್ಟ್. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತೆ, ಬ್ರೇಕ್ ಮಾಡಿ ಈ ಸಪೋರ್ಟ್ ಇರೋದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಯಿತು. ಸೊ ನೋಡಿ ಇಲ್ಲೂ ಮಾರ್ಕೆಟ್ ಮತ್ತೆ ಬಂದಿದೆ, ಇಲ್ಲೂ ಮಾರ್ಕೆಟ್ ಮತ್ತೆ ಬಂದು ಫಾಲ್ ಆಗಿದೆ. ಓಕೆ, ನೋಡಿ ನೋಡಿ ಇಲ್ಲೂ ಅಷ್ಟೇ, 1 ಟಚ್ 2 ಟಚ್, ಇಲ್ಲಿ ಲಾಟ್ ಆಫ್ ಟೈಮ್ಸ್ ಟಚ್ ಮಾಡಿದೆ. ಸೊ ಥರ್ಡ್ ಟೈಮ್ ಬಂದಾಗ ಜಸ್ಟ್ ಮಿಸ್ ಆಗಿದೆ. ಸೊ ಇಲ್ಲೂ ಹೇಗೆ ಟ್ರೇಡ್ ತಗೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾರ್ಕೆಟ್ ಮೇಲೋಗಿದೆ. ಸೊ ಇಲ್ಲಿ ಸಪೋರ್ಟ್ನ ಬ್ರೇಕ್ ಮಾಡಿದೆ. ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ನೋಡಿ, ಇಲ್ಲೊಂದು ಟಚ್ ಮಾಡಿದೆ ಮಾರ್ಕೆಟು, ಇಲ್ಲೊಂದು ಟಚ್ ಮಾಡಿದೆ. ಸೊ ಥರ್ಡ್ ಟೈಮ್ ಬಂದಾಗ ಟಚ್ ಮಾಡಿ ಕೆಳಗೆ. ಓಕೆ, ಸೊ ಇಲ್ಲೂ ನೋಡಿ ಇಲ್ಲೊಂದು ಟಚ್ಚು, ನೆಕ್ಸ್ಟ್ ಟೈಮ್ ಬಂದಾಗ ಜಸ್ಟ್ ಮಿಸ್ ಆಗಿದೆ. ಓಕೆ, ಜಸ್ಟ್ ಮಿಸ್ ಆಗಿದೆ. ಸೊ ಇಲ್ಲಿ ಬಂದಿಗೆ ಮಾರ್ಕೆಟ್ ಮೇಲೆ ಹೋಗಿ. ಸೊ ನೀವು ಮಾರ್ಕ್ ಮಾಡಿರೋ ಸಪೋರ್ಟ್ ಆರ್ ರೇಸ್, ನೀವು ಮಾರ್ಕ್ ಮಾಡಿರೋ ಹತ್ರನೇ ಬಂದು ಮಾರ್ಕೆಟ್ ಟಚ್ ಮಾಡಿ ಮೇಲೆ ಹೋಗುತ್ತೆ ಅನ್ನೋದಲ್ಲ. ಸೊ ಇಲ್ಲಿ ನಾನು ಹೇಳ್ಕೊಡ್ತೀನಿ ಟ್ರೇಡ್ ಹೇಗೆ ತಗೊಳ್ಳೋದು ಅಂತ. ಸೊ ಟಚ್ ಮಾಡಲಿಲ್ಲ ಅಂದರೂ ಹೇಗೆ ಬ್ರೋ ಗೊತ್ತಾಗುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ ಸಪೋರ್ಟ್ ಹತ್ರ ಬಂದಾಗ, ಅದೆಲ್ಲ ನಾನು ಹೇಳ್ಕೊಡ್ತೀನಿ ಟ್ರೇಡ್ ತಗೊಳ್ಳೋದು. ಸೊ ಜಸ್ಟ್ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡೋದು ನೋಡಿ. ಸೊ ಮಿನಿಮಮ್ 2 ಟಚಸ್ ಆಗಿರಬೇಕು ಮಾರ್ಕ್ ಮಾಡ್ಬೇಕಾದ್ರೆ. ಓಕೆ, ಇಲ್ಲಿ ನೋಡಿ ಸೊ ಇದು 1 ಅವರ್ ಟೈಮ್ ಫ್ರೇಮಲ್ಲಿ ನಾನು ಯೂಶಲಿ ಮಾರ್ಕ್ ಮಾಡೋದು 15 ಆರ್ 1 ಅವರ್, 4 ಅವರ್ಸ್ ಸಮ್ಟೈಮ್ಸ್ ಯಾವಾಗಾದರೂ ನೋಡ್ತೀನಿ ಅಷ್ಟೇ. ಈ 1 ಅವರಲ್ಲಿ 15 ಮಿನಿಟ್ಸಲ್ಲಿ ಕ್ಲಾರಿಟಿ ಸಿಗಲಿಲ್ಲ ಅಂದರೆ. ಓಕೆ, ಇಲ್ಲಿ ನೋಡಿ ಸೊ 1 ಟಚ್ 2 ಟಚ್, ಸೊ ಥರ್ಡ್ ಟಚ್ ಬಂದಾಗ ಮಾರ್ಕೆಟ್ ಮೇಲೆ ಹೋಗಿದೆ. ಸ್ವಲ್ಪ ಮೂವ್ ಆಗಿದೆ ಅಷ್ಟೇ, ಜಾಸ್ತಿ ಮೂವ್ಮೆಂಟ್ ಕೊಟ್ಟಿಲ್ಲ. ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇದು ರೆಸಿಸ್ಟೆನ್ಸು. ಓಕೆ, 1 ಟಚ್ 2 ಟಚ್, ಸೊ ಥರ್ಡ್ ಟೈಮ್ ಬಂದಾಗ ಮಾರ್ಕೆಟ್ ಫಾಲ್ ಆಗಿದೆ. ನೋಡಿ ಇಲ್ಲಿ ಚೆನ್ನಾಗಿದೆ ರೆಸಿಸ್ಟೆನ್ಸ್. ಓಕೆ, 1 ಟಚ್ಚು 2 ಟಚ್ಚು, ಸೊ ಥರ್ಡ್ ಟೈಮ್ ಟಚ್ ಮಾಡಿದಾಗ ಮಾರ್ಕೆಟ್ ಫಾಲ್ ಆಗಿದೆ. ಸೊ ಈ ಥರ ನೀವು ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ನ ಮಾರ್ಕ್ ಮಾಡೋದು. ಸೊ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಬರಲ್ಲ.
ಸೊ ಟ್ರೇಡಿಂಗ್ ವ್ಯೂ ಚಾರ್ಟ್ ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ. ಇಲ್ಲೂ ಕೂಡ ಒನ್ ಟಚ್ಚು, ಟೂ ಟಚ್ಚು. ಸೊ ಥರ್ಡ್ ಟೈಮ್ ಬಂದಾಗ ಮಾರ್ಕೆಟ್ ಹೋಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗೂ ಸಪೋರ್ಟ್ ತಾಂಡಿ ಸ್ವಲ್ಪ ಮೂಮೆಂಟ್ ಆಗಿ ಫಾಲ್ ಆಗಿ. ಸೊ ಇಲ್ಲೂ ನೋಡಿ ಒನ್ ಟಚ್ಚು, ಇಲ್ಲಿ ನೋಡಿ ಪದೇ ಪದೇ ಮಾರ್ಕೆಟ್ ಟಚ್ ಮಾಡಿದೆ, 1 2 3. ಸೊ 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 ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಸ್ವಲ್ಪ ಮೂವ್ಮೆಂಟ್ ಆಗಿದೆ. ರೀಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ, ರೀಟೆಸ್ಟ್ ಮಾಡಿಲ್ಲ. ಸೊ ರೀಟೆಸ್ಟ್ ಮಾಡಿದರೆ ಮಾತ್ರ ಈ ರೆಸಿಸ್ಟೆನ್ಸ್ ಇರೋದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರೀಟೆಸ್ಟ್ ಮಾಡಿಲ್ಲ, ಮತ್ತೆ ಸ್ವಲ್ಪ ಮೂವ್ ಆಗಿ ಒಳಗೆ ಬಂದು ಮತ್ತೆ ಈ ರೆಸಿಸ್ಟೆನ್ಸ್ ಹತ್ರನೇ ಓಡಾಡ್ತಾ ಇದೆ ಮಾರ್ಕೆಟ್. ಸೊ ಅರ್ಥ ಆಯ್ತಾ ಗೈಸ್? ಏನಾದರೂ ಡೌಟ್ ಇದ್ರೆ ಕೇಳಿ. ನಾನು ಎಷ್ಟೇ ಹೇಳ್ಕೊಟ್ರು ನೀವು ಕಲಿಯಲ್ಲ, ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ನಾನು ಎಷ್ಟೇ ಹೇಳ್ಕೊಟ್ರು ನೀವು ಟ್ರೇಡ್ ತಗೊಳ್ಳೋಕ್ಕೆ ಆಗಲ್ಲ. ನೀವು ಪ್ರಾಕ್ಟೀಸ್ ಮಾಡಿ, ಆವಾಗಲೇ ನಿಮಗೆ ಕಾನ್ಫಿಡೆನ್ಸ್ ಬರೋದು. ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಟ್ರೇಡ್ ತಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ನಾನು ಕ್ಯಾಂಡಲ್ಸ್ ರೀಡ್ ಮಾಡೋದು ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿ ಕ್ಯಾಂಡಲ್ಸ್ನ ರೀಡ್ ಮಾಡಿ. ಸೊ ಟ್ರೇಡ್ ನೀವು ತಗೋಬೇಕಾದ್ರೆ ಕ್ಯಾಂಡಲ್ಸ್ನ ರೀಡ್ ಮಾಡಲೇಬೇಕಾಗುತ್ತೆ, ಓಕೆನಾ? ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಮತ್ತೆ ಸಿಗೋಣ ಗೈಸ್, ಬಾಯ್.